ನಮ್ಮ ಮನೆಯವ್ರು ಎಲ್ಲೋದ್ರು ಬರಲೇ ಇಲ್ವಲ್ಲ. ಇಷ್ಟೊತ್ತಾದ್ರೂ ಫೋನ್ ಮಾಡಿದ್ರೆ ಫೋನೂ ತೆಗಿತಾ ಇಲ್ಲ. ಎಲ್ಲ ಕೆಲಸದ ಮೇಲೆ ಹೋಗ್ತಿದ್ದೀನಿ ಹೊರಗಡೆ, ಬರೋದು ತಡ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಯಾವಾಗ ಬರ್ತಾರೋ ಅಂತ ಅನ್ಸುತ್ತೆ. ನನ್ನ ಮಗಳು ಹೆಂಗೋ ಮನೆ ಕಂಡಿದ್ದಾಳೆ. ಅತ್ತೆನೂ ಎಲ್ಲೋ ಹೋಗಿದ್ದಾರೆ, ಯಾರೂ ಇಲ್ಲ ಮನೆಯಾಗೆ. ನನಗೂ ಬೇಜಾರು ಟಿವಿ ನೋಡಿ. ಸೂರ್ಯ ಆದರೂ ಇದ್ದಿದ್ರೆ ಚೆನ್ನಾಗಿರೋದು, ಮಾತಾಡ್ಕೊಂಡು ಕೂತ್ಕೋಬೋದಾಗಿತ್ತು. ಅವನು ಎಲ್ಲೋ ಹೋಗಿದ್ದಾನೆ. ಹೆಂಗೋ ಗಂಗಾ ಬಂದ್ಬಿಡು. ಬಾ ಗಂಗಾ, ಎಲ್ಲೋಗಿದ್ದು ಇಷ್ಟೊತ್ತು? ಇಂಥ ಮೋಸ ಮಾಡ್ತಾನೆ ನನ್ನ ಗಂಡ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಬೇಕು ಇಂಥವ್ರಿಗೆಲ್ಲ ಹೆಂಡತಿ, ಮನೆ, ಸಂಸಾರ ಎಲ್ಲನ? ನಿನ್ ಬಿಟ್ರೆ ಯಾರು ನಾನು ಕಣ್ಣೆತ್ತನು ನೋಡಲ್ಲ ಅಂತ ಅಂತಿದ್ದ ನನ್ನ ಗಂಡ. ಆದ್ರೆ ಇವತ್ತು ಹುಡುಗಿ ಸವಾಸ ಎಲ್ಲ ಮಾಡಿದ್ದಾನೆ. ಗಂಗಾ ಗಂಗಾ, ಏನಾಯ್ತು? ಏನೋ ಬೈಕೊಂಡ್ ಬರ್ತಾ ಇದೆಯಾ? ಯಾಕೆ ಮುಖ ಸಪ್ಪು ಮಾಡ್ಕೊಂಡಿದ್ಯಾ? ಏನಾಯ್ತು ಗಂಗಾ? ನನ್ಗೇನಾದ್ರೆ ಏನಂತೆ, ಈ ಮನೆಗೆ ನನ್ನ ಬಗ್ಗೆ ಯಾರಿಗೂ ಕಾಳಜಿ ಆಗ್ಲಿ ಪ್ರೀತಿ ಆಗ್ಲಿ ಇಲ್ಲ. ನಾನು ಈ ಮನೆಯೊಳ ಅಲ್ವೇನೋ ಅನ್ನೋ ತರ ವರ್ತನೆ ಮಾಡ್ತಾರೆ. ಎಲ್ಲರೂ ಹಂಗ್ ಮಾಡ್ಲಿ ಪರವಾಗಿಲ್ಲ, ಆದ್ರೆ ಲವ್ ಮಾಡಿ ಮದ್ವೆ ಆಗಿರೋ ನನ್ನ ಗಂಡನೇ ನನ್ನ ಬಗ್ಗೆ ಸ್ವಲ್ಪನೂ ಕೇರ್ ಕಾಣ್ತಾ ಇಲ್ಲ. ಏನಾಯ್ತು ಹೇಳು ಗಂಗಾ? ಏನ್ ಮಾಡ್ದ ಸೂರ್ಯ? ಏನಾದ್ರೂ ಬೈದ್ನಾ? ಹೇಳು ಗಂಗಾ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ, ಬೇಜಾರ್ ಮಾಡ್ಕೊಂತೀಯ? ಸುಮ್ನೆ ಇರು, ನಾನೆಲ್ಲ ಹೇಳ್ತೀನಿ ಸೂರ್ಯನ್ಗೆ. ಏನಾದ್ರೂ ಆಗ್ಲಿ ಬಿಡಿ, ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಇದೇನಾಯ್ತಪ್ಪ? ಅತ್ತೆ ನೋಡಿದ್ರೆ ರಾಜಮ್ಮನು ಮಧುನು ಎಲ್ಲೋ ಯಾತ ರಥ ಮಾಡಕ್ಕೆ ದೇವಸ್ಥಾನಕ್ಕೆ ಏನೋ ಹೇಳ್ಬೇಕು ಅಂತ ಕರ್ಕೊಂಡು ಹೋದ್ರು ಅಂತಂತು. ಅಲ್ಲಿಂದ ಬಂದವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ? ಏನಾಯ್ತು ಇವಳಿಗೆ? ಏನ್ ಮಾಡದ್ನಪ್ಪ ಸೂರ್ಯ? ಗಂಗಾ ಗಂಗಾ, ಅಯ್ಯೋ ಈ ಹುಡುಗಿ ಏನು ಹಿಂಗೆ? ಕೇಳೋದ್ ಬೇಡಪ್ಪ, ನಾನು ಹೋದ್ರೆ ಸುಮ್ಮನೆ ಯಾಕೆ ನನ್ನ ಮೇಲೆ ರೇಗಾಡ್ತಾಳೆ. ಸೂರ್ಯನೇ ಬರ್ಲಿ, ಏನ್ ಮಾಡಿದಾನೆ, ಏನ್ ಜಗಳ ಆಡಿದ್ರು ಅಂತನ ಕೇಳೋಣ. ಅದಕ್ಕೆ ಅದಕ್ಕೆ ತಗೊಳ್ಳಿ, ಹಣ್ಣು ತಗೊಂಬಂದಿದ್ದೀನಿ, ತಿನ್ನಿ. ಸೂರ್ಯ ಸೂರ್ಯ, ಅಣ್ಣ ಎಲ್ಲಿಗೆ ಹೋಗಿದ್ದ ನೀನು? ಟೌನ್ಗೆ ಹೋಗಿದ್ದೆ ಅದಕ್ಕೆ, ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ. ತಗೊಳ್ಳಿ. ಹಂಗೆ ನಿಮಗೆ ಹಣ್ಣು ತಗೊಂಬಂದೆ, ಮನೆಯವರೆಲ್ಲರಿಗೂ ತಿನ್ನಲಿ ಅಂತನ. ತಗೊಳ್ಳಿ. ಪಾಪು ಏನು ಮಾಡ್ತಿದ್ದಾಳೆ? ಅವಳು ಮಲ್ಕೊಂಡಿದ್ದಾಳೆ, ರೂಮಲ್ಲಿ ಮಲಗಿಸಿದ್ದೀನಿ. ಅಲ್ಲ, ಗಂಗನ ಹತ್ರ ಏನಾದರೂ ನೀನು ಜಗಳ ಮಾಡ್ತೀಯಾ? ಅಯ್ಯೋ, ಅವಳ ಕತೆ ಬಿಟ್ಟಾಕಿ ಅತ್ತಿಗೆ. ಅವಳು ಯಾವಾಗ್ಲೂ ಜಗಳ ಮಾಡೋ ಮೂಡಲ್ಲೇ ಇರ್ತಾಳೆ. ಅವಳು ಯಾವತ್ತಾನೇನೆ ಸರಿ ಇರ್ತಾಳೆ ಹೇಳ್ರಿ. ಅವಳ ಬಗ್ಗೆ ಯಾಕೆ ಇವಾಗ? ಎಲ್ಗೋದ್ಲು ಅವಳು? ಅಯ್ಯೋ ಸರಿಯಾಗಿ ಹೇಳು ಸೂರ್ಯ. ಅವಳು ಈಗ ತಾನೇನೆ ಹೊರಗಡೆಯಿಂದ ಬರ್ತಾನ, ಯಾಕೋ ಬೇಜಾರು ಮಾಡ್ಕೊಂಬಂದ್ಲು. ಯಾರು ಇಲ್ಲ ನನಗೆ, ನನ್ನ ಯಾರೂ ನಂಬಲ್ಲ ಈ ಮನೆಗೆ, ಹಂಗೆ ಹಿಂಗೆ ಅಂತಾನ. ನಿನ್ ಬೇರೆ ಬೇಕಂತ ಇದ್ಲು. ನಾನೇನಾದ್ರೂ ಜಗಳ ಗಿಗ್ಲ ಮಾಡ್ಕೊಂಡ್ರ ಇಬ್ರು ಅಂತ ಅನ್ಕೊಂಡೆ, ಅದಕ್ಕೆ ಕೇಳಿದೆ. ಏನಾದ್ರೂ ಬೈದ್ಯಾ ನೀನು ಅವಳನ್ನ? ಇಲ್ಲ ಅದಕ್ಕೆ, ನಾನು ಯಾಕೆ ಬೈಯನ? ಅವಳನ್ನೇನು ಬೈದೇ ಇಲ್ಲ ನಾನು. ಯಾಕೆ? ಏನಾಯ್ತು? ನಾನು ಬೆಳಗ್ಗೆ ಹೋದವನು, ಇವಾಗ ಬರ್ತಾ ಇದ್ದೀನಿ. ಏನಾಯ್ತೋ ಗೊತ್ತಿಲ್ಲಪ್ಪ, ಈಗ ತಾನೇ ಎಲ್ಲ ಹೋಗಿ ಬಂದ್ಲು, ಎಲ್ಲ ದೇವಸ್ಥಾನಕ್ಕೋ ಎಲ್ಲನ. ಬರ್ತಿದಂಗೆನೆ ಬೇಜಾರು ಮಾಡ್ಕೊಂಡು ಏನೇನೋ ಬೈಕೊಂಡು ಹೋದ್ಲು ನಿನ್ನ. ರೂಮ್ ಒಳಗಡೆ ಇದ್ದಾಳೆ, ಹೋಗಿ ಮಾತಾಡ್ಸಿ ಕೇಳೋ ಏನಾಯ್ತು ಅಂತಾನ. ಹೋಗು. ಅಯ್ಯೋ ಬಿಡಿ ಅದಕ್ಕೆ, ಅವಳನ್ನೇನು ಕೇಳೋದು? ಏನಾದರೂ ಕೇಳಿದ್ರೆ ಏನೇನೋ ಒಂದು ಸಂಬಂಧ ಇಲ್ದಿರೋ ಉತ್ತರ ಕೊಡ್ತಾಳೆ. ಬಿಡಿ, ಅವಳು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಏನು ಬೇರೆ ಕಾರಣ ಬೇಕಾ? ಏನೋ ಇಷ್ಟಿಷ್ಟಕ್ಕೂ ಮುನ್ಸ್ಕೊಂತಾಳೆ. ಅಯ್ಯೋ ಇವತ್ತು ಆ ಥರ ಇರಲಿಲ್ಲ ಕಣೋ, ಏನೋ ಸೀರಿಯಸ್ ವಿಷಯ ಆಗೈತೆ ಅಂತ ಅನ್ಸುತ್ತೆ. ಹೋಗಿ ಮಾತಾಡ್ಸೋಕೆ ಹೋಗಿ ಮೊದಲು, ಹೋಗು. ಸರಿ ಅದಕ್ಕೆ, ಆಯಿತು. ಛೇ, ಏನು ಮಾಡ್ಕೊಂಡ್ಲಪ್ಪ ಈ ಗಂಗಾ ಅಂತನೂ. ನಮ್ಮ ಸೂರ್ಯನ ಅರ್ಥನೇ ಮಾಡ್ಕೊಂಬಲ್ಲ. ಇಂಥ ಗಂಡ ಸಿಕ್ಕಿರೋದು ಅವಳು ಪುಣ್ಯ. ಆದರೆ ನಮ್ಮ ಸೂರ್ಯ ಏನು ಪಾಪ ಮಾಡಿ ಇಂಥವಳನ್ನ ಕಟ್ಕೊಂಡಿದ್ದಾನೋ ಏನೋ. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಕೂತ್ಕೊಂಡಿದ್ದಾಳೆ? ಯಾಕೋ ಅಳ್ತಾ ಇದ್ದಂಗಿದ್ದಾಳೆ. ಏನೋ ಆಯಿತು ಅನ್ನಂಗೆ. ಗಂಗಾ ಗಂಗಾ ಗಂಗಾ, ಏನಾಯ್ತು ಗಂಗಾ? ಯಾಕೆ ಈ ಥರ ಅಳ್ತಿದ್ಯಾ? ಏನಾಯ್ತು ಹೇಳು. ಯಾಕೋ ಅಳ್ತಾ ಬಂದೆ ಅಂತೆ? ಅದಕ್ಕೆ ಕೇಳ್ತಾ ಇದ್ದಾರೆ ಏನು ಅಳ್ತು ಅಂತ. ನನಗೆ ಗೊತ್ತಿಲ್ಲ, ನಾನೇನು ಮಾಡಿದೆ? ರೀ ಯಾಕ್ರಿ ನನಗೆ ಅನ್ಯಾಯ ಮಾಡ್ತೀರಾ? ನನಗೆ ಮಕ್ಕಳು ಆಗದೆ ಇರ್ಬೋದು, ಆದರೆ ಅದು ಸಾಧ್ಯತೆ ಇನ್ನೂ ಐತೆ ಅಂತ ಹೇಳಿದ್ರು ತಾನೇ. ಈಗ ಎಷ್ಟೋ ಟೆಕ್ನಾಲಜಿ ಬಂದಿದ್ದೇವೆ, ಅದ್ರ ಮೂಲಕ ನಾವು ಮಗು ಪಡಿಬೋದು. ಹಂಗಂತ ಹೇಳಿ ಈ ಥರ ನನಗೆ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ತುಂಬ ಒಳ್ಳೆಯವರು ಅಂತ ನಿಮ್ಮ ಮನೆಯವರೆಲ್ಲರೂ ಹೇಳ್ತಾರೆ, ಆದರೆ ನೀವು ಇಷ್ಟು ಕೆಟ್ಟ ಮನುಷ್ಯರು ಅಂತ ನಂಗೆ ಗೊತ್ತೇ ಆಗಲಿಲ್ಲ. ನನಗೆ ಇವಾಗ ಗೊತ್ತಾಗ್ತಿದೆ ನೀವೆಂಥವ್ರು ಅಂತಾನ. ಏ ಗಂಗಾ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ಏನು ತಲೆಗಿಲೆ ಕೆಟ್ಟೈತಾ? ನಾನೇನು ಮಾಡಿದೆ ಅಂತದ್ದು? ನಾನೇನು ಮಗು ಬಗ್ಗೆ ಈಗ ಏನಾದರೂ ಹೇಳಿದ್ನಾ? ನೀನಾಗಿ ನೀನು ಹಾಳು ಮಾಡ್ಕೊಂಡಿದ್ದು ನೀನೇನೆ. ಈಗ ಅದ್ರ ವಿಷಯ ಯಾಕೆ? ಈಗ ನಾನೇನು ಮಾಡಿದೆ ಅಂತದ್ದ? ಏನಾದರೂ ನಿನ್ಗೇನಾದ್ರೂ ಮಕ್ಕಳಾಗಲ್ಲ ಬಂಜೆ ಅಂತ ಏನಾದರೂ ಆಡ್ಕೊಂಡ, ಅಥವಾ ಏನು ನೀನು ಬೇಡ ಅಂತ ಹೇಳಿದ್ನೋ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಏನಾಯಿತು? ಸರಿಯಾಗಿ ಹೇಳೋದು ಕಲ್ತ್ಕ. ಸುಮ್ಮನೆ ಈ ಥರ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನೇ ಏನೋ ತಪ್ಪು ಮಾಡಿರೋ ಥರ ಹೇಳ್ತಾ ಇದೆಯಲ್ಲ, ನಾನೇನು ಮಾಡಿದೆ ಅಂತದ್ದು? ಹೌದೌದು, ನೀವೇನು ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ನಂದೇನೆ. ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆದ್ನಲ್ಲ, ಅದೇ ನನ್ನ ತಪ್ಪು.
ಗಂಗಾ ಸುಮ್ಮನೆ ಸುತ್ತಿ ಬಳಸಿ ಏನೇನೋ ಹೇಳಕ್ ಬರಬೇಡ. ಅದೇನಾಯ್ತು ಅಂತ ನಾನು ನೇರವಾಗಿ ಹೇಳೋದು ಕಲ್ತ್ಕ. ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೋಬೇಕು, ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳಂಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ, ನೀನು ನನ್ನ ಮೇಲೆ ರೇಗಾಡೋ ಅಂಥದ್ದ. ಸುಮ್ಮನೆ ಅದೇನಾಯ್ತು, ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ ಅಂತ ಹೇಳು. ಏನು ದುಡ್ಡು ಗಿಡ್ ಬೇಕಾ ಏನಾದ್ರೂ, ಮೇಕಪ್ ಸೆಟ್ಟು ಯಾತನ ತೊಗೊಳಕ್ಕೆ ಅಥವಾ ಏನಾದರೂ ಟ್ರಿಪ್ ಗಿಪ್ ಹೋಗೋಕ್ಕೆ? ಅದಕ್ಕೆ ಈ ಥರ ನಾಟಕ ಮಾಡ್ತಾ ಇದೆಯಾ? ಹೌದು ರೀ, ನಾನು ನಾಟಕ ಮಾಡ್ತಾ ಇದ್ದೀನಿ. ನಾನು ಏನೇ ಮಾಡಿದ್ರು ನಿಮಗೆ ನಾಟಕ ಥರನೇ ಇರುತ್ತೆ ಅಲ್ವಾ? ಯಾವಾಗ್ಲೂ ನಾನು ದುಡ್ಡುಗೋಸ್ಕರನೇ ನಿಮ್ಮ ಹತ್ರ ಜಗಳ ಮಾಡ್ತೀನಿ, ಬೇರೆ ಏನು ಇಲ್ಲ. ಗಂಡ ಹೆಂಡತಿ ಅಂದಮೇಲೆ ಬರೀ ಜಗಳ ಆಡೋದೇ ಅಷ್ಟೇ ಅಲ್ಲ, ಪ್ರೀತಿ ಪ್ರೇಮ ಎಲ್ಲ ಇರಬೇಕು. ಏನೋ ಹೆಂಡತಿ ಮಕ್ಕಳಾಗಲ್ಲ ಅಂದ ತಕ್ಷಣ ಇನ್ನೊಂದು ಹುಡುಗಿ ಹಿಂದೆ ಹೋಗೋದಲ್ಲ. ನಿಯತ್ತಾಗಿರ್ಬೇಕು ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು. ಏನೇ ನಿನ್ನ ಮಾತಿನ ಅರ್ಥ? ಅಂದರೆ ಏನು ನಾನೇನು ಇನ್ನೊಂದು ಹುಡುಗಿ ಹಿಂದೆ ಹೋಗ್ತಾ ಇದ್ದೀನಿ ಅಂತ ನಿನ್ನ ಮಾತಿನ ಅರ್ಥ? ಏನು ಮಾತಾಡ್ತಾ ಇದೆಯಾ? ಮೈ ಮೇಲೆ ಪ್ರಜ್ಞೆ ಇದೆ ತಾನೇ? ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಾ ಇರೋದು. ನೀವು ಯಾವ ಹುಡುಗಿ ಜೊತೆ ಇದ್ರಿ ನಿನ್ನೆ ಪಾರ್ಕಲ್ಲಿ ಟೌನ್ಗೆ ಹೋದಾಗ? ಇವತ್ತು ಹೋಗಿದ್ದೀರಾ? ಏನ್ ಕೆಲ್ಸಕ್ಕೆ ಹೋಗಿದ್ರಿ? ಯಾರನ್ನ ಮೀಟ್ ಮಾಡಕ್ ಹೋಗಿದ್ರಿ? ನನ್ನ ಹತ್ರ ಒಂದ್ ಮಾತನ್ನು ಹೇಳಲ್ಲ, ಏನೂನು. ಸುಮ್ಮನೆ ಹೊರಟು ಬಿಡ್ತೀರಾ. ಯಾರು ಆ ಹುಡುಗಿ? ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಯಾರನ್ನು ಭೇಟಿ ಮಾಡಿದ್ದೀನಿ? ಓಹೋ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನಂತೆ. ಹಂಗಾಯ್ತು. ನೀವು ನೆನ್ನೆ ಅಲ್ಲಿ ಟೌನಲ್ಲಿ ಆ ಹುಡುಗಿ ಜೊತೆಗೆ ಹೋಗ್ತಾ ಇದ್ದಿದ್ದು, ಆ ಹುಡುಗಿ ನಿಮ್ಮ ಹತ್ರ ಆಡ್ತಾ ಇದ್ದಿದ್ದು, ಪಾರ್ಕಲ್ಲಿ ಕೂತ್ಕೊಂಡು ನೀನು ಸಮಾಧಾನ ಮಾಡ್ತಾ ಇದ್ದಿದ್ದು ಎಲ್ಲನ ನಮ್ಮೂರವರು ನೋಡಿದ್ದಾರೆ, ನೋಡಿದವರು ಹೇಳಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರ ಹುಡುಗಿ? ಆ ಹುಡುಗಿಗೂ ನಿಮಗೂ ಏನ್ ಸಂಬಂಧ ಅಂತಾನ? ಹೇಳ್ರಿ ಈಗ ನಿಜಾನ, ನನ್ನ ಹತ್ರ ಮುಚ್ಚಿಡ್ಬೇಡಿ ಏನಿದ್ರು. ನಾನು ಶ್ರುತಿ ಹತ್ರ ಮಾತಾಡ್ತಾ ಇದ್ದಿದ್ದು ಯಾರೋ ನೋಡಿ ಹೇಳಿದ್ದಾರೆ ಅನ್ಸತ್ತೆ. ಯಾರು ನೋಡಿದ್ರು? ಅಯ್ಯೋ, ಹೇಳ್ರಿ, ಯಾಕೆ ಮುಖ ಸಪ್ಪು ಮಾಡ್ಕೊಂಡ್ರಿ? ಯಾಕೆ ಆ ಕಡೆ ತಿರ್ಕೊಂಡು ಬರ್ತಾ ಇದ್ದೀರಾ? ತಪ್ಪು ಗೊತ್ತಾಯ್ತು ನಮ್ಗೆ, ನೀವು ಮಾಡ್ತಾ ಇದ್ದಿದ್ದು ಒಂದು ನಾಟಕನ ಅಂತಾನ? ಹೇಳಿ, ಯಾರ ಹುಡುಗಿ? ನಿಮ್ಗೂ ಆ ಹುಡುಗಿಗೂ ಏನ್ ಸಂಬಂಧ? ಯಾಕೆ ನಿಮ್ಮ ಹತ್ರ ಅಳ್ತಿದ್ಲಂತೆ ಅವಳು? ನಿಮ್ಮನ್ನೇ ನಾನು ಕೇಳ್ತಾ ಇರೋದು, ಯಾರ ಹುಡುಗಿ? ನಿಮ್ಗೂ ಆ ಹುಡುಗಿಗೂ ಏನ್ ಸಂಬಂಧ? ಹೇಳಿ ಜಲ್ದಿ. ಅಲ್ಲ, ಯಾರನೋ ನೀವು ಇಷ್ಟಪಡೋದು ಕದ್ದು ಮುಚ್ಚಿ ಜೊತೆಗೆ ಇಟ್ಕೊಂಡು ಓಡಾಡೋದಾದ್ರೆ ನನ್ನ ಯಾಕ್ರಿ ಮದ್ವೆ ಆದ್ರಿ? ಹೇಳಿ. ಅಯ್ಯೋ ಗಂಗಾ, ಅದು ನನ್ನ ಫ್ರೆಂಡು, ನನ್ನ ಕಾಲೇಜ್ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು. ಅವಳೇನೋ ಅವ್ರ ಅಪ್ಪ ಸತ್ತೋದ್ರಂತೆ, ಸಾಲ ಮಾಡಿದ್ರಂತೆ. ಏನಕ್ಕೋ ಅವ್ರ ಅಣ್ಣನ ಮದುವೆ ಮಾಡೋಕ್ಕೋ ಏನೋ. ಅವ್ರ ಅಣ್ಣ ನೋಡಿದ್ರೆ ಈಗ ನೋಡ್ಕೊಳ್ದಲ್ಲೇ ಹೆಂಡತಿ ಜೊತೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿದ್ದಾನಂತೆ. ಅವನು ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲವಂತೆ. ಫೋನನ್ನು ಸ್ವಿಚ್ ಆಫ್ ಬರ್ತಿದೆಯಂತೆ. ಸಾಲಗಾರರು ಬಂದು ಮನೆ ಹತ್ರ ಹಿಂಸೆ ಮಾಡ್ತಿದ್ದಾರೆ ನನಗೂ ನಮ್ಮ ಅಮ್ಮನಿಗೂ ಅಂತೇಳಿ ಗೋಳಾಡ್ತಾ ಇದ್ಲು. ಫೋನ್ ಮಾಡಿದ್ಲು, ಈ ಥರ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತನ. ಹಂಗಾಗಿ ನಾನು ಪಾಪ ಅವಳಿಗೆ ಒಂದೆರಡು ಸಮಾಧಾನ ಮಾತು ಹೇಳೋಣ ಅಂತೇಳಿ ಹೋಗಿದ್ದೆ ಅಷ್ಟೇನೆ. ಸುಳ್ಳು ಸುಳ್ಳು ಇದೆಲ್ಲನ. ಈಗ ಹುಡುಗಿ ವಿಷಯ ಗೊತ್ತಾಯ್ತು ಅಂದ ತಕ್ಷಣ ಏನೇನೋ ಸುಳ್ಳು ಹೇಳ್ತಾ ಇದ್ದೀರಾ. ಬೆಸ್ಟ್ ಫ್ರೆಂಡ್ ಅಂತೆ, ಬೆಸ್ಟ್ ಫ್ರೆಂಡು. ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ? ಯಾವ ಬೆಸ್ಟ್ ಫ್ರೆಂಡು? ನಾನು ನಿಮ್ ಜೊತೆನೆ ಬರ್ತಿದ್ನಲ್ಲ ಕಾಲೇಜ್ಗೆ, ನಾವಿಬ್ರು ಲವ್ ಮಾಡಿದ್ದಾನೆ ಮದುವೆ ಆಗಿದ್ದು. ಅವಳು ಯಾವ ಬೆಸ್ಟ್ ಫ್ರೆಂಡು? ನಿನಗೆ ಗೊತ್ತಿಲ್ಲ ಗಂಗಾ, ನೀನು ನನ್ನ ಜೂನಿಯರು. ಆದರೆ ನಮ್ಮ ಕ್ಲಾಸಲ್ಲೇ ಒಬ್ಳು ಶ್ರುತಿ ಅಂತ ಇದ್ಲು. ನೀನು ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ. ಅವಳು ಒಂದೇ ವರ್ಷನೇ ಇದ್ದಿದ್ದು. ಆಮೇಲೆ ಅವಳು ತುಮಕೂರಿಗೆ ಓದೋಕ್ಕೆ ಅಂತ ಹೇಳ್ಬಿಟ್ಟು ಅವಳು ನಾನು ತುಂಬ ಕ್ಲೋಸ್ ಆಗಿದ್ವಿ. ಹಾಗಾಗಿ ಅವಳು ಏನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ಕೊಳ್ಳೋಳು. ನನಗೆ ತುಂಬ ಸಹಾಯ ಮಾಡಿದ್ಲು. ಹಾಗಾಗಿ ಕಾಂಟ್ಯಾಕ್ಟಲ್ಲಿ ಇದ್ವಿ. ಸುಮ್ಮನೆ ನಿನ್ನ ಹತ್ರ ಏನು ಹೇಳೋದು ಅಂತೇಳಿ ಹೇಳಿರಲಿಲ್ಲ. ಇತ್ತೀಚೆಗಂತೂ ಅವಳಂತೂ ಫೋನೇ ಮಾಡ್ತಾ ಇರಲಿಲ್ಲ. ಏನಾಗಿತ್ತು ಅಂತಲೂ ಗೊತ್ತಿಲ್ಲ. ಮೊನ್ನೆ ನಾನೇ ಒಂದು ಸಲ ಫೋನ್ ಮಾಡಿದಾಗ ಈ ಥರ ಎಲ್ಲ ಆಯಿತು ಅಂತನ ಹೇಳ್ಕೊಂಡ್ಳು. ಹಾಗಾಗಿ ನಾನು ಪಾಪ ನನ್ನ ಕಷ್ಟದಲ್ಲಿದ್ದಾಗ, ನನಗೆ ಫೀಸ್ ಕಟ್ಟಕ್ಕಿಲ್ಲದೆ ಇದ್ದಾಗ ಅವಳು ಸಹಾಯ ಮಾಡಿದ್ಲು. ನನಗೆ ಬೇಜಾರಾದಾಗ ಅವಳು ಸಮಾಧಾನ ಮಾಡಿದ್ಲು. ಹಾಗಾಗಿ ನಾನು ಅವಳ ಕಷ್ಟಕ್ಕೆ ಆಗಬೇಕು ಅಂತೇಳಿ ಹೋಗಿದ್ದೆ. ಹೋಗಿ ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದ್ಲು. ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಅವಳಿಗೂ ನನಗೂ ಯಾವ ರೀತಿಲೂ ಲವ್ ಅದು ಇದು ಅಂತ ಏನೂ ಇಲ್ಲ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇನೆ. ಅದಕ್ಕೆ ಹೇಳ್ತಾ ಇದ್ಲು ಅಷ್ಟೇನೆ. ಸುಳ್ಳು ಇದೆಲ್ಲ ಸುಳ್ಳು. ನನಗೆ ಗೊತ್ತಾಯ್ತು ಅಂತೇಳಿ ಬೆಸ್ಟ್ ಫ್ರೆಂಡು ಅದು ಇದು ಅಂತೇಳಿ ಕತೆ ಕಟ್ತಾ ಇದ್ದೀರಾ. ನನಗೆ ಮಕ್ಕಳಾಗಲ್ಲ ಅಂದ ತಕ್ಷಣ ಇನ್ನೊಂದು ಹುಡುಗಿ ಕರ್ಕೊಂಡು ಓಡಾಡ್ತಾ ಇದ್ದೀರಾ ನೀವು. ನಿಜ ತಾನೇ? ಇಷ್ಟು ದಿನ ನನ್ನ ಹತ್ರ ಒಂದ್ಸರಿನೂ ಅವಳ ವಿಷಯನೇ ಬಂದಿಲ್ಲ ಅಂದಮೇಲೆ ನಿಮಗೂ ಅವ್ರಿಗೂ ಏನೋ ಸಂಬಂಧ ಐತೆ. ಅಂತ ಬೆಸ್ಟ್ ಫ್ರೆಂಡ್ ಆಗಿದ್ರೆ ಯಾವತ್ತೂ ನೀವು ಮನೆಗೆ ಕರ್ಕೊಂಬಂದಿಲ್ಲ, ಅಥವಾ ನನ್ನ ಹತ್ರನೂ ಅವಳ ವಿಷಯನೂ ಏನೂ ಹೇಳಿಲ್ಲ. ಇಲ್ಲೇ ಗೊತ್ತಾಗ್ತಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತನ. ಹಂಗೆಲ್ಲ ಏನೂ ಇಲ್ಲ ಗಂಗಾ, ಆ ಥರ ಎಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ. ಹಂಗೇನಾದ್ರೂ ಮದುವೆ ಆಗೋದಾದರೆ ನಾನು ನಿನ್ಯಾಕೆ ಲವ್ ಮಾಡ್ತಿದ್ದೆ ಹೇಳು? ಅದೇ ನಾನು ಕೇಳ್ತಾ ಇದ್ದೀನಿ, ಯಾರ ಹುಡುಗಿ? ನನ್ನ ಯಾಕೆ ಇಷ್ಟಪಟ್ಟು ಮದ್ವೆ ಆದ್ರಿ ಅಂತಾನ? ನನ್ನ ಇಷ್ಟಪಟ್ಟು ಆ ಹುಡುಗಿನೂ ಇಷ್ಟಪಟ್ಟಿದ್ರಾ? ಹೇಳಿ, ಯಾವ ಯಾವ ರೀತಿ ಸಂಬಂಧ ನಿಮ್ದು? ನಿನಗೆ ಹೆಂಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾ, ನಿನ್ನೆ ಬೇಕು ಅಂದರೆ ಕರ್ಕೊಂಡು ಹೋಗ್ತೀನಿ ಅವಳ ಹತ್ರ. ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಾನು ಈ ಮನೇಲಿ ಇರೋದ್ರಿಂದ ತಾನೇ ನನಗೆ ಮಕ್ಕಳಾಗಲ್ಲ ಅನ್ನೋದು ಗೊತ್ತಾಗಿನೇ ತಾನೇ ನೀನು ಇನ್ನೊಂದು ಹುಡುಗಿ ಹಿಂದೆ ಹೋಗ್ತಾ ಇರೋದು. ಮಕ್ಕಳಾಗದೆ ಇರ್ಬೋದು, ಆದರೆ ಈಗ ಎಷ್ಟೆಷ್ಟೋ ಟೆಕ್ನಾಲಜಿ ಅದು ಇದು ಬಂದಿದೆ. ಅದರಿಂದ ಹೆಂಗಾದ್ರೂ ಮಾಡಿ ಮಗು ಮಾಡ್ಕೋಬಹುದು. ಇದಕ್ಕೆ ಪರಿಹಾರ ಇನ್ನೊಂದು ಹುಡುಗಿನ ಮದುವೆ ಆಗೋದಾಗ್ಲಿ ಅಥವಾ ಅವಳ ಜೊತೆ ಕಳೆ ಸಂಬಂಧ
ಇಟ್ಕೊಳ್ಳೋದಾಗ್ಲಿ ಅಲ್ಲ. ಗಂಗಾ ನನಗೆ ಸಿಟ್ಟು ತರಿಸ್ಬೇಡ. ನಾನು ಯಾವ ಕಳ್ಳ ಸಂಬಂಧನೂ ಇಟ್ಕೊಂಡಿಲ್ಲ, ನಾನು ಅಂತವನಲ್ಲ. ಸುಮ್ಮನೆ ಬಾಯಿ ಐತಿ ಅಂತೇಳಿ ಎಲ್ ಬಿಲ್ಲದ ನಾಲ್ಗೆ ಅಂತ ಹೆಂಗ್ ಬೇಕಂಗೆ ಮಾತಾಡಬೇಡ. ನೋಡಿ ನೋಡಿ ಅವಳ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಸಿಟ್ಟು. ಆಯ್ತು ಬಿಡಿ, ಅವಳನ್ನ ಕಟ್ಕೊಂಡು ಸುಖವಾಗಿರಿ. ನಾನು ನಿಮ್ಗೇನು ಬೇಕಾಗಿಲ್ಲ ಅಲ್ವಾ? ಗಂಗಾ ಗಂಗಾ ನಿಂತ್ಕೋ, ಎಲ್ಲಿ ಹೋಗ್ತಾ ಇದೀಯಾ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.